ತುಮಕೂರು ಇತಿಹಾಸದಲ್ಲಿ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಇದೆ ಅಂತ ನಮಗೆ ಶಂಕೆ ಬರ್ತಾ ಇದೆ. IDSMT ಸಾರಾಟ ಓಟಿಗಿನ ದೊಡ್ಡ ಹಗರಣ ಇದೆ. ಯಾರು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ. ಲಕ್ಷ್ಮೀನಾರಾಯಣ ಶೆಟ್ಟಿ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ಬ್ಲಾಕ್ ಮಾಡವ್ರೆ. ಇವರು ಪ್ರಭಾವಿ ರಾಜಕಾರಣಿ, ಕಾಂಗ್ರೆಸ್ ಹಿರಿಯ. ಯಾಕೆ ಅವ್ರ ಮೇಲೆ ಇನ್ನೂ ಕ್ರಮ ತಗೊಂಡಿಲ್ಲ? ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡಿಲ್ಲ. ನಮ್ದಿಷ್ಟೇ ಪ್ರಶ್ನೆ. ಭೂ ಕಬಳಿಕೆ ವಿರುದ್ಧ ಹೋರಾಟಕ್ಕೆ ಸಾಮಾಜಿಕ ಹೋರಾಟಗಾರರಿಗೆ ಮೊದಲ ಜಯ. ಸರ್ಕಾರಿ ಜಾಗವನ್ನೇ ನುಂಗಲು ಮುಂದಾಗಿದ್ದ HMS ಶಿಕ್ಷಣ ಸಂಸ್ಥೆಗೆ ಶಾಕ್. IDSMT ಜಾಗದ ಬಗ್ಗೆ ಸ್ಟೇಟಸ್ ಕೇಳಿದ ಭೂ ಕಬಳಿಕೆ ನಿಷೇಧ ವಿಶೇಷ ಕೋರ್ಟ್. ಎಸ್, ಬಡವರಿಗೆ ಆಶ್ರಯ ನೀಡುವ ಸಲುವಾಗಿ IDSMT ಬಡಾವಣೆ ನಿರ್ಮಿಸಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು. ತುಮಕೂರಿನ IDSMTಯ CA ಜಾಗದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ HMS ಶಾಲೆ ಹಾಗೂ ಆಟದ ಮೈದಾನ ನಿರ್ಮಾಣಕ್ಕೆ ಗುತ್ತಿಗೆ ನೀಡಲಾಗಿತ್ತು. ಆದರೆ ಆ ಜಾಗವನ್ನು ಮಾಜಿ ಶಾಸಕ ಶಫಿ ಅಹಮದ್ ಅವರು ತಮ್ಮ ಪ್ರಭಾವವನ್ನು ಬಳಸಿ ಅಕ್ರಮವಾಗಿ ಕ್ರಯ ಮಾಡಲಾಗಿತ್ತು ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಸರ್ಕಾರಿ ಜಾಗವನ್ನ ಉಳಿಸುವುದಕ್ಕೆ ಹೋರಾಟ ಮಾಡಿದ್ದ ಸಾಮಾಜಿಕ ಹೋರಾಟಗಾರರ ಪ್ರಯತ್ನಕ್ಕೆ ಇದೀಗ ಮೊದಲ ಜಯ ಸಿಕ್ಕಂತಾಗಿದೆ. ಹೌದು, ತುಮಕೂರು ನಗರದ 1ನೇ ವಾರ್ಡ್ನ ಶಿರಾ ಗೇಟ್ನ ಅರಳಿಮರ ಪಾಳ್ಯದಲ್ಲಿರೋ IDSMT ಬಡಾವಣೆಯ CA ಜಾಗದಲ್ಲಿ ಶಾಲೆ ಹಾಗೂ ಆಟದ ಮೈದಾನ ನಿರ್ಮಿಸುವುದಕ್ಕೆ 1992ರಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ HMSಗೆ ತುಮಕೂರು ಮಹಾನಗರ ಪಾಲಿಕೆ ಸುಮಾರು 31,179 ರೂಪಾಯಿಗೆ ಗುತ್ತಿಗೆ ನೀಡಿತ್ತು. ಆದರೆ ಗುತ್ತಿಗೆ ಆಧಾರದಲ್ಲಿ ಪಡೆದಿದ್ದ ಈ ಜಾಗವನ್ನು 2003ರಲ್ಲಿ IDSMT ಸಮಿತಿಯ ನಿರ್ಣಯವೂ ಆಗದೆಯೇ ನಗರಸಭೆ ವತಿಯಿಂದ HMS ಸೊಸೈಟಿಯವರು ಶುದ್ಧ ಕ್ರಯ ಪತ್ರವನ್ನ ಮಾಡಿಸಿಕೊಂಡಿತ್ತು. ಈ ಮೂಲಕ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡುವುದಕ್ಕೆ HMS ಶಿಕ್ಷಣ ಸಂಸ್ಥೆ ಹುನ್ನಾರ ನಡೆಸಲಾಗಿತ್ತು ಎಂಬ ದೂರು ಕೇಳಿಬಂದಿತ್ತು. ಹೀಗಾಗಿ ಭೂ ಕಬಳಿಕೆ ವಿರುದ್ಧ ಸಾಮಾಜಿಕ ಹೋರಾಟಗಾರರಾದ ಸೈಯದ್ ಅಬು ಅವರು 2025ರ ಜೂನ್ 24ರಂದು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದರು. ಅಲ್ಲದೆ IDSMT ಜಾಗವನ್ನ ಉಳಿಸುವ ಸಲುವಾಗಿ ಕಳೆದ 1 ವರ್ಷದಿಂದ ಸಾಮಾಜಿಕ ಹೋರಾಟಗಾರರಾದ ಸೈಯದ್ ಅಬು ಅವರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದು, ಅಲ್ಲದೆ ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯು ಸಾಲು ವರದಿ ಮಾಡಿತ್ತು. ಇದೀಗ ಈ ಭೂ ಕಬಳಿಕೆ ಪ್ರಕರಣ ಸಂಬಂಧ ಪ್ರಸ್ತುತ ಸ್ಥಿತಿಗತಿಯನ್ನ ಇದೇ ಜೂನ್ 11ರ ಮಧ್ಯಾಹ್ನ 3 ಗಂಟೆಯೊಳಗೆ ವರದಿ ನೀಡಲು ತುಮಕೂರು ಮಹಾನಗರ ಪಾಲಿಕೆಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಈ ಮೂಲಕ IDSMT ಜಾಗ ಉಳಿಸಲು ಹೋರಾಟ ಮಾಡ್ತಾ ಇದ್ದ ಸಾಮಾಜಿಕ ಹೋರಾಟಗಾರ ಸೈಯದ್ ಅಬು ಹಾಗೂ ಪ್ರಜಾಶಕ್ತಿ ಟಿವಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ವಾರ್ಡ್ ನಂಬರ್ 1ರಲ್ಲಿ IDSMT ಏನು ಬಡವರಿಗೆ ಸೈಟ್ಗಳು ಹಂಚಿಕೆ ಆಗಿದೆ, ಅದರಲ್ಲಿ CA ಜಾಗದಲ್ಲಿ ಪ್ರೌಢಶಾಲೆ ಹಾಗೂ ಆಟದ ಮೈದಾನವನ್ನು HMS ವಿದ್ಯಾಸಂಸ್ಥೆಗೆ CA ಜಾಗವನ್ನು 92ಅಲ್ಲಿ ಗುತ್ತಿಗೆ ಕರಾರು ಪತ್ರ ಅಂತ ನೀಡ್ತಾರೆ. ಗುತ್ತಿಗೆ ಕರಾರು ಪತ್ರ ಅಂತ ನೀಡಿ ಈ ಜಾಗವನ್ನೇ ತಿರ್ಗಾ 2002-2003ಯಲ್ಲಿ ಅದೇ ಅಮೌಂಟು ಏನು ಗುತ್ತಿಗೆಗೆ 31,796 ರೂಪಾಯಿಗೆ ಏನು ಗುತ್ತಿಗೆ ಮಾಡಿರ್ತಾರೆ, ಅದೇ ಅಮೌಂಟ್ಗೆ 2002-2003ಯಲ್ಲಿ ಕ್ರಯ ಪತ್ರ ಮಾಡಿಕೊಟ್ಬಿಡ್ತಾರೆ. ಇದೇ ಮಹಾನಗರ ಪಾಲಿಕೆಯಲ್ಲಿ ಒಂದು ಸರ್ಕಾರಿ ಜಾಗ CA ಜಾಗವನ್ನು ಪ್ರೌಢಶಾಲೆಗೆ ಮೀಸಲಿರುವ ಹಾಗೂ ಆಟದ ಮೈದಾನ ನಥಿಂಗ್ ಬಟ್ ಪ್ಲೇ ಗ್ರೌಂಡ್ ಜಾಗವನ್ನೇ ಮಾರ್ತಾರೆ. ಅಂದರೆ ಇವತ್ತು ಸರ್ಕಾರಿ ಜಾಗ ಎಲ್ಲಿ ಉಳಿತಿದೆ? ಸರ್ಕಾರಿ ಜಾಗವನ್ನೇ ನಾವು ಇದನ್ನು ಕರ್ನಾಟಕ ಭೂ ಕಬಳಿಕೆಯಲ್ಲಿ 24 ಜೂನ್ 2025ರಂದು ದೂರು ಕೊಟ್ಟಾಗ ನನ್ನ ಸ್ಟೇಟ್ಮೆಂಟ್ ಆಗಿದೆ. ಇವಾಗ ಪ್ರೆಸೆಂಟು ಈ ತಿಂಗಳೇ 11ನೇ ತಾರೀಕು 6ನೇ ತಿಂಗಳು 2026 ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರವರಿಗೆ ಸ್ಟೇಟಸ್ ರಿಪೋರ್ಟ್ ಕೇಳವ್ರೆ. ಏನು ಸ್ಟೇಟಸ್ ರಿಪೋರ್ಟು?
ನ್ಯಾಯಾಲಯದ ಆದೇಶದ ಪ್ರಕಾರ ದೂರಿನಲ್ಲಿ ಮಾಡಲಾದ ಆರೋಪಕ್ಕೆ ಸಂಬಂಧಿಸಿದಂತೆ ತುಮಕೂರು ಮಹಾನಗರ ಪಾಲಿಕೆ ಮಾರಾಟ ಪತ್ರವನ್ನು ಯದೂರುದಾರ ನಂಬರ್ 1 ಪರವಾಗಿ ಜಾರಿಗೊಳಿಸಿದೆಯೇ, ಅದನ್ನು ಜಾರಿಗೊಳಿಸಿದ್ದರೆ ಅದು ಕಾನೂನುಬದ್ಧವಾಗಿದೆಯೇ ಇಲ್ಲವೇ ಎಂಬುದನ್ನು ಸ್ಪಷ್ಟಪಡಿಸಿ ಪ್ರಸ್ತುತ ಸ್ಥಿತಿಗತಿ ಸ್ಟೇಟಸ್ ರಿಪೋರ್ಟ್ ಕೊಡಬೇಕು ಅಂತ ಮಹಾನಗರ ಪಾಲಿಕೆಯವರಿಗೆ ಸ್ಟೇಟಸ್ ರಿಪೋರ್ಟ್ ಕೇಳೋರೆ. ಇನ್ನು IDSMT ಬಡಾವಣೆಯ ಜಾಗವು ಸುಮಾರು 43 ವರ್ಷದ ಹಿಂದೆ ಮಾರಾಟ ಆಗಿದೆ ಅಂತ ಗೊತ್ತಾಗಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕ್ರಮ ಕೈಗೊಂಡಿರಲಿಲ್ವಂತೆ. ಆದರೆ ಸಾಮಾಜಿಕ ಹೋರಾಟಗಾರರು ಅದ್ಯಾವಾಗ IDSMT ಕರ್ಮಕಾಂಡವನ್ನ ಬಯಲಿಗಿಳಿಯೋದಕ್ಕೆ ಮುಂದಾದ್ರೋ ಅವಾಗ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸೈಯದ್ ಅಬು ಆಕ್ರೋಶ ಹೊರಹಾಕಿದ್ರು. 30 ವರ್ಷ ಗುತ್ತಿಗೆ ನೀಡದೆ HMS ಅನುದಾನಿತ ವಿದ್ಯಾಸಂಸ್ಥೆಯವರಿಗೆ ನೋಂದಾಯಿತ ಶುದ್ಧ ಕ್ರಯಪತ್ರ ಮಾಡಿಕೊಟ್ಟಿರುತ್ತಾರೆ ಅಂತ. ಶುದ್ಧ ಕ್ರಯಪತ್ರ ಮಾಡಿಕೊಟ್ಟಿದ್ದು ಯಾರು? ಆಗಿನ ಆಯುಕ್ತರು ಯಾರು? ನೀವೇನು ಕ್ರಮ ತಂದಿದ್ದೀರಾ ಮಹಾನಗರ ಪಾಲಿಕೆಯವರು? 43 ವರ್ಷ ಎಲ್ಲರಿಗೂ ಗೊತ್ತಿತ್ತು ಇದನ್ನು ಮಾರಾಟ ಆಗಿದೆ ಅಂತ. ಮಾರಾಟ ಆಗಿದ್ರು ನಾನು ದೂರು ಕೊಟ್ಟದ ಮೇಲೆ ಇವ್ರು ಕ್ರಮ ತಂಡವ್ರೆ. ಅಲ್ಲಿವರೆಗೂ ಯಾವ ಅಧಿಕಾರಿನೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಯಾಕೆ? ಇನ್ನು IDSMTಯ ಕರ್ಮಕಾಂಡ ಇಷ್ಟಕ್ಕೆ ನಿಂತಿಲ್ಲ. IDSMT ಬಡಾವಣೆಯ ಸಿನಿಮಾ ಮಂದಿರ ನಿರ್ಮಾಣಕ್ಕೆಂದು ಇದ್ದ 32,000 ಚದರ ಅಡಿಯುಳ್ಳ ಸ್ವತ್ತನ್ನು 2014ರಲ್ಲಿ ಆಗಿನ ಪಾಲಿಕೆ ಆಯುಕ್ತರಾದ ಹರ್ಷದ್ ಶರೀಫ್ ಅವರು ಲಕ್ಷ್ಮೀನಾರಾಯಣ ಶೆಟ್ಟಿ ಅನ್ನೋರಿಗೆ ಅನಧಿಕೃತವಾಗಿ ಕ್ರಯ ಮಾಡಿಕೊಟ್ಟಿದ್ದು, ಇದೀಗ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರಿಗೆ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದಾರಂತೆ. ಆದರೆ HMS ಶಿಕ್ಷಣ ಸಂಸ್ಥೆಗೆ ನೀಡಲಾಗಿದ್ದ ಜಾಗವನ್ನು ಕಬಳಿಕೆ ಮಾಡೋದಕ್ಕೆ ಮುಂದಾಗಿದ್ದ HMS ಶಿಕ್ಷಣ ಸಂಸ್ಥೆಯ ವಿರುದ್ಧ ಈವರೆಗೂ ಕ್ರಮ ಕೈಗೊಂಡಿಲ್ಲ ಅಂತ ಸಾಮಾಜಿಕ ಹೋರಾಟಗಾರ ಸೈಯದ್ ಅಬು ಅವರು ಆರೋಪ ಮಾಡ್ತಿದ್ದಾರೆ. ಲಕ್ಷ್ಮೀನಾರಾಯಣ ಶೆಟ್ಟಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಹಾಗಾಗಿ ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಲಾಗಿದೆ. ಅವರ PID ನಂಬರ್ ಮಾತ್ರ ಬ್ಲಾಕ್ ಮಾಡಿದ್ದಾರೆ. ಆದರೆ HMS ಶಿಕ್ಷಣ ಸಂಸ್ಥೆಯ ಮಾಲೀಕರಾದ ಶಫಿ ಅಹಮದ್ ಅವರು ಪ್ರಭಾವಿಗಳು, ಹಿರಿಯ ಕಾಂಗ್ರೆಸ್ ಮುಖಂಡರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಕ್ಕೆ ಮೇನಾಮೇಷ ಎಣಿಸ್ತಿದ್ದಾರೆ. ಅಲ್ಲದೆ PID ನಂಬರ್ ಕೂಡ ಬ್ಲಾಕ್ ಮಾಡಿಲ್ಲ ಅಂತ ಸೈಯದ್ ಅಬು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಚಿತ್ರಮಂದಿರ ಯಾರು ಮಾಡಿಕೊಟ್ಟಾರೋ ಅವ್ರಿಗೆ ಶಿಸ್ತು ಕ್ರಮ ತಗೊಳ್ರಿ ಅಂತ IDSMT ಸಮಿತಿಯಲ್ಲಿ ಮೀಟಿಂಗ್ ಆಗಿದೆ. ಅವ್ರಿಗೆ ನೋಟಿಸ್ ಕೊಟ್ಟವ್ರೆ. ನೋಟಿಸ್ ರಿಪ್ಲೈ ಬಂದಿದೆಯೋ ಇಲ್ಲೋ ಇನ್ನು ಮಹಾನಗರ ಪಾಲಿಕೆಯವ್ರು ಮಾಹಿತಿ ಬಿಟ್ಕೊಡ್ತಿಲ್ಲ. ಎರಡನೇದು, ಸೇಮ್ CA ಚಿತ್ರಮಂದಿರ ಯಾರು ಮಾರೋರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡವ್ರೆ. HMS ವಿದ್ಯಾಸಂಸ್ಥೆಗೆ ಮಾರಿರೋದು ಆಟದ ಮೈದಾನ ಮತ್ತು ಶಾಲಾ ಜಾಗ ಏನಿದೆ ಅವ್ರು ಮಾರಿರೋದು, ಅವ್ರ ಮೇಲೆ ಇಲ್ಲಿವರೆಗೂ ಏನೂ ಕ್ರಮ ತಗೊಂಡಿಲ್ಲ. ಪ್ಲಸ್ HMS ಅವ್ರದ PID ಬ್ಲಾಕ್ ಮಾಡಿಲ್ಲ. ಯಾಕೆ? ಇಲ್ಲಿ ಪ್ರಶ್ನೆ ಏನಂದರೆ, ಲಕ್ಷ್ಮೀನಾರಾಯಣ ಶೆಟ್ಟಿ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ಬ್ಲಾಕ್ ಮಾಡವ್ರೆ. ಇವರು ಪ್ರಭಾವಿ ರಾಜಕಾರಣಿ ಅವ್ರ ಕಾಂಗ್ರೆಸ್ ಹಿರಿಯ ಮುಖಂಡರ ಆಗಿದ್ದರಿಂದ ಇವ್ರ PID ಬ್ಲಾಕ್ ಕೂಡ ಮಾಡಿಲ್ಲ. ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಥರ ಮಹಾನಗರ ಪಾಲಿಕೆಯವರು ಅಧಿಕಾರಿಗಳು ಆಟಾಡ್ತವ್ರೆ. ರಾಜಕೀಯ 100% ಒತ್ತಡ ಇದೆ ಸರ್ ಇದರಲ್ಲಿ. ಯಾಕೆ ರಾಜಕೀಯ ಒತ್ತಡ ಇರ್ತಿಲ್ಲ ಅಂದರೆ HMSದು ಬ್ಲಾಕ್ ಮಾಡ್ತಿದ್ರು, ಯಾಕೆ ಬ್ಲಾಕ್ ಮಾಡಲಿಲ್ಲ? ತುಮಕೂರು ಇತಿಹಾಸದಲ್ಲಿ IDSMT 1,000 ಕೋಟಿಗಿಂತ ದೊಡ್ಡ ಹಗರಣ ಇದೆ. ಯಾರು ಅಧಿಕಾರಿಗಳು ಇದರದ ಬಗ್ಗೆ ಗಮನ ಹರಿಸ್ತಿಲ್ಲ. ನಾವು ದೂರು ಕೊಟ್ಟರೆ ಆ್ಯಕ್ಷನ್ ತಂತಾರೆ. ಇವ್ರಿಗೆ ಗೊತ್ತಿದ್ರು ಕೂಡ ಯಾವುದು ಸುವಮೋಟೋ ಕೇಸ್ ಹಾಕ್ಕೊಂಡಿರೋ ಕೆಲಸ ಮಾಡ್ತಿಲ್ಲ. ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಇದೆ ಅಂತ ನಮಗೆ ಶಂಕೆ ಬರ್ತಾಯಿದೆ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆಮೇಲೆ ನಾವು ಇವ್ರಿಗೆ ಪ್ರಶ್ನೆ ಮಾಡ್ತೀವಿ, ಸದ್ಯ ಸರಿಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟು IDSMT ಜಾಗದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರೋ HMS ಶಿಕ್ಷಣ ಸಂಸ್ಥೆಯು ಸದ್ದಿಲ್ಲದೆ ಜಾಗ ಕಬಳಿಕೆ ಮಾಡುವುದಕ್ಕೆ ಮುಂದಾಗಿದ್ದು, ಸಾಮಾಜಿಕ ಹೋರಾಟಗಾರರಿಂದಲೇ ಭೂ ಕಬಳಿಕೆ ಹುನ್ನಾರ ಬಯಲಾಗಿದೆ. ಈ ಸಂಬಂಧ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವು ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಪಾಲಿಕೆಗೆ ವರದಿ ಕೇಳಿದ್ದು, ವರದಿ ನೀಡಿದ ಬಳಿಕ ಕ್ರಯಪತ್ರ ಮಾಡಿಕೊಟ್ಟ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹಾಗೂ ಭೂ ಕಬಳಿಕೆ ಮಾಡಲು ಪ್ರಯತ್ನಿಸಿದ್ದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಮಾಲೀಕರ ವಿರುದ್ಧ ಕ್ರಮ ಆಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.